ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ 5 ಗ್ಯಾರಂಟಿಗಳಲ್ಲಿ 4 ಗ್ಯಾರಂಟಿಗಳನ್ನು ಈಗಾಗಲೇ ಜಾರಿ ಮಾಡಿದ್ದೇವೆ. ಅದರಲ್ಲಿ ಒಂದಾದ ಶಕ್ತಿ ಯೋಜನೆ ರಾಜ್ಯದ ಎಲ್ಲ ಜಾತಿ, ಧರ್ಮ, ವರ್ಗ, ಸಮುದಾಯ, ಅಂತಸ್ತಿನ ಮಹಿಳೆಯರಿಗೂ ಅನ್ವಯ ಆಗಲಿದೆ. ಕರ್ನಾಟಕದ ಒಳಗೆ ಜೂನ್ 11ರಿಂದ ಇಂದಿನವರೆಗೆ 130 ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಈ 5 ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ತಕ್ಷಣ ಮಾಡ್ತೇವೆ ಅಂತೇಳಿ ಹೇಳಿದ್ದರು. ನಾವು ಅಧಿಕಾರಕ್ಕೆ 20ನೇ ತಾರೀಕು ನಾನು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ, ನಾನು ಮುಖ್ಯಮಂತ್ರಿಯಾಗಿ ಮತ್ತು 8 ಜನ ಬೇರೆ ಸಚಿವರುಗಳು ಕೂಡ ಅವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದರು. 20ನೇ ತಾರೀಕು ಮೇ 2023 ಅವತ್ತೇ ಅಲ್ಲಿಂದ ಪ್ರಮಾಣ ವಚನ ತಗೊಂಡ ಮೇಲೆ ನೇರವಾಗಿ ಕ್ಯಾಬಿನೆಟ್ ಹಾಲಿಗೆ ಬಂದು ಅವತ್ತೇ ತೀರ್ಮಾನ ಮಾಡೋದು 5 ಗ್ಯಾರಂಟಿಗಳನ್ನು ಜಾರಿಗೆ ಕೊಡ್ತೀವಿ, 5 ಗ್ಯಾರಂಟಿಗಳನ್ನು ಜಾರಿಗೆ ಕೊಡ್ತೀವಿ ಅಂತ ತೀರ್ಮಾನ. ಜೂನ್ 11ಕ್ಕೆ ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ವಿಧಾನಸೌಧದ ಮುಂಭಾಗದಲ್ಲಿ ಜಾರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿತು. ಜೂನ್ 11, 2023 ಲೆಸ್ ದಾನ್ ನಾವು ಅಧಿಕಾರಕ್ಕೆ ಬಂದ 1 ತಿಂಗಳು ಒಳಗಡೆ 20 ದಿನಗಳಲ್ಲಿ ಮಾಡಿದ್ದೀವಿ. ಜೂನ್ 11, 2020 ಅವತ್ತಿನಿಂದ ಜಾರಿಗೆ ಬಂತು ಶಕ್ತಿ ಯೋಜನೆ. ಎಲ್ಲ ಮಹಿಳೆಯರಿಗೆ, ಸಮಾಜದಲ್ಲಿ ಮಹಿಳೆಯರು 50% ಇದ್ದಾರೆ. ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಎಲ್ಲ ಜಾತಿ, ಎಲ್ಲ ಧರ್ಮದವರು, ಎಲ್ಲ ಅಂತಸ್ತಿನವರು, ಅವರೆಲ್ಲರಿಗೂ ಕೂಡ ಸರ್ಕಾರಿ ಬಸ್ಗಳಲ್ಲಿ ಏರ್ ಕಂಡೀಷನ್ ಬಿಟ್ಟು, ರಾಜದೂತ್ ಬಿಟ್ಟು ಉಳಿದ ಎಲ್ಲ ಬಸ್ಗಳಲ್ಲೂ ಕೂಡ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಬಹುದು. ಕರ್ನಾಟಕದ ಒಳಗಡೆ ಉಚಿತವಾಗಿ ಪ್ರಯಾಣ ಮಾಡಬಹುದು. ಜೂನ್ 11ರಿಂದ ಇವತ್ತಿನವರೆಗೆ ಸುಮಾರು 130 ಕೋಟಿ, ಐ ರಿಪೀಟ್, 1,30,00,000 ಅಂತ ಬರೆದಿದೆ. 130 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಜೂನ್ 11ರಿಂದ ಇವತ್ತಿನವರೆಗೆ ಇನ್ನೂ ಜಾಸ್ತಿನೇ ಆಗಿರಬೇಕು, 130 ಕೋಟಿಗಿಲ್ಲ. 130 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ